ಅವರು ಒಂದು ಕೇಸ್ ಕೆದಕಿದ್ರೆ ಇವರು ಇನ್ನೊಂದು ಕೇಸನ್ನ ಬಯಲಿಗೆಳಿತಾ ಇದ್ದಾರೆ. ಬಿಜೆಪಿ ಭೂಚಕ್ರಕ್ಕೆ ಕಾಂಗ್ರೆಸ್ ಭೂ ಹಗರಣದ ವ್ಯೂಹವನ್ನ ಹಾಕ್ತಾ ಇದೆ. ಇನ್ನು ಮೊನ್ನೆಯಷ್ಟೇ ಸುದ್ದಿಗೋಷ್ಠಿ ನಡೆಸಿದ್ದಂತ ಕೆಲ ಸಚಿವರುಗಳು ಗಂಗೇನಹಳ್ಳಿ ಡಿನೋಟಿಫಿಕೇಶನ್ ಪ್ರಕರಣವನ್ನ ನೆನಪಿಸಿ ಬಿಎಸ್ವೈ ಎಚ್ಡಿಕೆ ಮೇಲೆ ಬಾಣ ಬಿಟ್ಟಿದ್ದರು. ಇದೀಗ ರಾಜ್ಯಪಾಲರು ಅರ್ಕಾವತಿ ಡಿನೋಟಿಫಿಕೇಶನ್ ಕೇಸ್ನ ಮಾಹಿತಿಯನ್ನ ಕೊಡಿ ಅಂತ ಕೇಳಿರುವಂತದ್ದು ಈಗ ಮತ್ತೆ ಹೊಸ ರೀತಿಯಾದಂತ ವಾಕ್ಸಮರ, ಅದರಲ್ಲೂ ಈ ಗವರ್ನರ್ ವರ್ಸಸ್ ಗವರ್ಮೆಂಟ್ ಅನ್ನುವಂತಹ ಒಂದು ಸನ್ನಿವೇಶ ನಿರ್ಮಾಣ ಆಗೋದಕ್ಕೆ ಕಾರಣ ಆಗಿದೆ. ಗಂಗೇನಹಳ್ಳಿ ಡಿನೋಟಿಫೈ ವರ್ಸಸ್ ಅರ್ಕಾವತಿ ಡಿನೋಟಿಫೈ, ಗವರ್ಮೆಂಟ್ ವರ್ಸಸ್ ಗವರ್ನರ್, ಜೋರಾಯ್ತು ಸಮರ. ಬಿಜೆಪಿ ಮೂಢಾಸ್ತ್ರಕ್ಕೆ ಕಾಂಗ್ರೆಸ್ ಕೊರೋನಾಸ್ತ್ರ. ನಾಗಮಂಗಲ ಗಲಭೆ ಕೇಸರಿ ಪಡೆಗೆ ಆಹಾರ ಆಗ್ತಾ ಇದ್ದ ಹಾಗೆ ಸ್ಫೋಟವಾಗಿದ್ದೆ ಗಂಗೇನಹಳ್ಳಿ ಡಿನೋಟಿಫಿಕೇಶನ್ ವಿಚಾರ. ಸುದ್ದಿಗೋಷ್ಠಿ ನಡೆಸಿದ್ದ ಸಚಿವರು ಬಿಎಸ್ವೈ ಎಚ್ಡಿಕೆ ವಿರುದ್ಧ ಡಿನೋಟಿಫಿಕೇಶನ್ ಕೇಸ್ ಕೆದಕಿ ದೋಸ್ತಿಗಳಿಗೆ ಬಾಂಬ್ ಬಿಟ್ಟಿದ್ರು. ದೋಸ್ತಿಗಳನ್ನ ಕೆಣಕಿದ ಕೈ ನಾಯಕರಿಗೆ ರಾಜ್ಯಪಾಲರು ಮತ್ತೊಂದು ಶಾಕ್ ಕೊಟ್ಟಿದ್ದಾರೆ. ಸರ್ಕಾರದ ಮೇಲೆ ಅರ್ಕಾವತಿ ಬಾಣ ಬಿಟ್ಟಿದ್ದಾರೆ. ಅರ್ಕಾವತಿ ಡಿನೋಟಿಫಿಕೇಶನ್ ವರದಿ ಕೇಳಿದ್ರ ರಾಜ್ಯಪಾಲರು. ಸಿದ್ದರಾಮಯ್ಯ ಸರ್ಕಾರ ಬಿಡುಗಡೆ ಮಾಡದ 10 ವರ್ಷದ ಹಿಂದಿನ ಅರ್ಕಾವತಿ ಡಿನೋಟಿಫಿಕೇಶನ್ ವರದಿಯನ್ನ ರಾಜ್ಯಪಾಲರು ಕೇಳಿದಾರಂತೆ. ನಿವೃತ್ತ ನ್ಯಾಯಮೂರ್ತಿ ಎಚ್.ಎಸ್. ಕೆಂಪಣ್ಣ ಆಯೋಗದ ವರದಿ ಸಲ್ಲಿಸೋದಕ್ಕೆ ರಾಜ್ಯಪಾಲರು ನಿರ್ದೇಶನ ನೀಡಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಸಿಎಂ ಸಿದ್ದರಾಮಯ್ಯ ಅದೇನ್ ವರದಿ ಕೇಳಿದ್ದಾರೆ ಅಂತ ನೋಡ್ತೀವಿ ಅಂತ ಹೇಳಿದ್ದಾರೆ. ಸಚಿವ ದಿನೇಶ್ ಗುಂಡೂರಾವ್ ರಾಜ್ಯಪಾಲರ ವಿರುದ್ಧ ಗುಡುಗಿದ್ದಾರೆ. ರಾಜ್ಯಪಾಲರು ಅರ್ಕಾವತಿ ಬಡಾವಣೆ ಬಗ್ಗೆ ಪತ್ರ ಬರೆದಿದ್ರೆ ಅದನ್ನು ಸರ್ಕಾರ ಇಟ್ ವಿಲ್ ಲುಕ್ ಇಂಟು ಇಟ್. ಅವರು ವಿರೋಧ ಪಕ್ಷದ ನಾಯಕರ ಥರ ಕೆಲಸ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಮತ್ತು ಒಂದು RTI ಆಕ್ಟಿವಿಸ್ಟ್ ಇರ್ತಾರಲ್ಲ, ಪ್ರತಿಯೊಂದು ಅರ್ಜಿಗಳು ತೊಗೊಳ್ಳೋದು, ನನಗೆ ಆ ವಿಚಾರಣೆ ಬಗ್ಗೆ ಮಾಹಿತಿ ಬೇಕು, ಈ ವಿಚಾರಣೆ ಬಗ್ಗೆ ಮಾಹಿತಿ ಬೇಕು ಅಂತ ಅತ್ಯಂತ ಒಂದು ರಾಜ್ಯಪಾಲರು ಯಾವ ರೀತಿ ನಡ್ಕೋಬಾರ್ದು ಆ ರೀತಿ ನಡ್ಕೊಳ್ಳೋಕೆ ಪ್ರಾರಂಭ ಆಗೋಗಿದೆ. ಇನ್ನು ಕೇಳೋದಕ್ಕೆ ಮುಂಚೆನೆ ಕೆಂಪಣ್ಣ ಆಯೋಗ ಮಾಡಿದವರು ವರದಿ ಕೊಡೋದಕ್ಕೆ ಯಾಕೆ ಹೆದರಿಕೊಳ್ತೀರಾ? ವರದಿ ಕೊಡಿ, ತನಿಖೆ ಆಗ್ಲಿ ಅಂತ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ಏನ್ ಇಲ್ದದ್ ಕೇಳಿದಾರ? ಯಾರು ಕೇಳೋ ಮುಂಚೆನೆ ಕೆಂಪಣ್ಣ ಆಯೋಗನ ಆಜ್ಞೆ ಮಾಡಿದಂತ ಬಹಳ ಪ್ರಾಮಾಣಿಕ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಒಬ್ರು ರಾಜ್ಯಪಾಲರು ಕೇಳ್ತಾ ಇದಾರೆ, ಕೊಡಕ್ಕೆ ಯಾಕೆ ಹೆದರ್ತಾ ಇದ್ದೀರಾ? ಎಲ್ಲ ಪಾಪ ನೀವೆಲ್ಲ ಬಹಳ ಪ್ರಾಮಾಣಿಕರು, ಸತ್ಯವಂತರು, ಕೊಡಿ. ಕೆಂಪಣ್ಣ ಆಯೋಗದ ವರದಿಯನ್ನ ರಾಜ್ಯಪಾಲರು ಕೇಳಿದಾರಂತೆ. ರಾಜ್ಯಪಾಲರು ನಿರ್ದೇಶನ ನೀಡಿದ ಬಳಿಕ ನಗರಾಭಿವೃದ್ಧಿ ಇಲಾಖೆ ಅಧಿಕಾರಿಗಳು ವರದಿಯನ್ನ ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿರೋ ಡಿ.ಕೆ. ಶಿವಕುಮಾರ್ ಅವರಿಗೆ ಸಲ್ಲಿಸಿದ್ದಾಗಿ ಮಾಹಿತಿಯನ್ನ ನೀಡಿದ್ದಾರೆ. ಇದೀಗ ಆಯೋಗದ ವರದಿ ರಾಜ್ಯಪಾಲರ ಅಂಗಳಕ್ಕೆ ಹೋಗುತ್ತಾ ಅನ್ನೋದು ಕುತೂಹಲ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.